ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ದರ್ಶನ್. ನೀವು ನೋಡ್ತಾ ಇರೋದು ವಿಜಯ್ ವಂಡರ್ಲಾಗ್. ನಾನು ಇವಾಗ ಬಂದಿರೋದು ಎಲ್ಲಿ ಅಂದ್ರೆ ಬೆಂಗಳೂರಿನ ಶಕ್ತಿದಾಯಕ ದೇವಾಲಯಗಳಲ್ಲಿ ಒಂದಾದ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಕೈಲಾಸಕ್ಕೆ ಹೋದ್ರು ಅಲ್ಲೂ ನಾನು ಶಿವ ಪಾರ್ವತಿ ಜೊತೆ ಕನ್ನಡದಲ್ಲೇ ಮಾತಾಡೋದು. ಬೀಗಗಳನ್ನ ಕಟ್ಟಿ ದೇವರನ್ನ ಬೇಡಿಕೊಳ್ಳುವ ದೇವಸ್ಥಾನ ಯಾವುದು ಗೊತ್ತಾ? ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಈ ಒಂದು ವಿಶೇಷತೆಯನ್ನ ನೋಡಬಹುದು. ಬೆಂಗಳೂರಿನಲ್ಲಿ ಇರುವ ಈ ಪವರ್ಫುಲ್ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರ್ತಾರೆ. ಇದರ ಪುರಾಣ ಕಥೆಗೆ ಬಂದ್ರೆ, ನಂಜಮ್ಮ ಎಂಬ ಒಬ್ಬ ಹೆಂಗಸು ಕುರಿಗಳನ್ನ ಮೇಯಿಸ್ತಾ ಇರಬೇಕಾದ್ರೆ ಒಂದು ನಿಗೂಢವಾದ ಧ್ವನಿ ಕೇಳಿಸುತ್ತೆ. ಧ್ವನಿ ಬಂದ ಜಾಗವನ್ನ ಹೋಗಿ ನೋಡಿದಾಗ 3 ಅಡಿ ಇರುವ ಬಂಡೆಯಲ್ಲಿ ಮಹಾಕಾಳಿ ರೂಪ ಮೂಡಿರುವುದು ಕಂಡುಬರುತ್ತೆ. ಅಂದಿನಿಂದ ಈ ದೇವಿಗೆ ಬಂಡೆ ಮಹಾಕಾಳಿ ಅಂತ ಹೆಸರನ್ನ ಇಟ್ಟು ಕರೆಯಲಾಗುತ್ತೆ. ಆಶ್ಚರ್ಯ ಏನಂದ್ರೆ, ಇಲ್ಲಿ ಬರುವ ಭಕ್ತರು ಬೀಗಗಳನ್ನ ಕಟ್ಟಿ ಹರಕೆಯನ್ನ ತೀರಿಸಿಕೊಳ್ತಾರೆ. ಇಲ್ಲಿರುವ ಕಾಳಿ ಮೂರ್ತಿ ಪ್ರಾಚೀನ ಶಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ. ಜನರು ಶತ್ರುಗಳಿಂದ ಮುಕ್ತಿಯಾಗಲು, ಆರ್ಥಿಕ ಮತ್ತು ಶಾರೀರಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಇಲ್ಲಿ ಜನರು ತಮ್ಮ ಕಷ್ಟ ಮತ್ತು ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಮತ್ತು ತಮ್ಮ ಕಷ್ಟಗಳ ನೆರವೇರಲಿ ಅಂತ ಈ ಮಹಾತಾಯಿಗೆ ಬೇಡ್ಕೊಂಡು ತಮ್ಮ ಹರಕೆಗಳನ್ನು ಕಟ್ಕೊಂಡು ಇಲ್ಲಿ ತಮ್ಮ ಹರಕೆನ ತೀರಿಸ್ತಾರೆ. ಅದಲ್ಲದೆ ಇದ್ರ ದೇವಸ್ಥಾನದ ಒಳಗೆ ದೃಷ್ಟಿ ಆಗಿರೋದಕ್ಕೆ, ದೃಷ್ಟಿ ತೆಗೆಯೋಕ್ಕೆ ಒಂದು ಸ್ಥಳ ಕೂಡ ಇದೆ. ಈ ದೇವಸ್ಥಾನದಲ್ಲಿ ದೃಷ್ಟಿ ತೆಗೆಯೋದಕ್ಕೆ ಅಥವಾ ದೃಷ್ಟಿ ಆಗಿರೋದನ್ನ, ದೃಷ್ಟಿಗಳನ್ನ ಹೋಗಲಾಡ್ಸೋಕ್ಕೆ ಇಲ್ಲಿ ಕೆಲವೊಂದು ರೀತಿ ನಿಯಮಗಳಿದೆ. ಅದನ್ನೆಲ್ಲ ಇಲ್ಲಿ ಮಾಡ್ತಾರೆ. ಅದಲ್ಲದೆ ಈ ದೇವಸ್ಥಾನದಲ್ಲಿ ತುಂಬ ಪವಾಡಗಳಿಗೆ ಹೆಸರುವಾಸಿ. ಜನರು ತಮ್ಮ ಕಷ್ಟಗಳನ್ನು, ಶತ್ರುಗಳನ್ನು ಹೋಗಲಾಡಿಸೋಕ್ಕೆ ಇಲ್ಲಿ ಬಂದು ಪೂಜೆ ಮತ್ತು ಹರಕೆಗಳನ್ನು ಕಟ್ಕೊತಾರೆ. ಇದೆಲ್ಲ ಈ ದೇವಸ್ಥಾನದ ವಿಶೇಷತೆಗಳು. ಅದಲ್ಲದೆ ಎಷ್ಟೊಂದು ಸಿನಿಮಾ ಮುಹೂರ್ತ, ಕನ್ನಡ ಸಿನಿಮಾ ಮುಹೂರ್ತಗಳನ್ನು ಪೂಜೆಗೆ ಇಲ್ಲಿ ಬರ್ತಾರೆ. ಆಮೇಲೆ ಈ ದೇವಸ್ಥಾನದ ಗೋಪುರ ಇದೇನು ಕಾಣಿಸ್ತಿದೆಯಲ್ಲ, ಇದಕ್ಕೆ ಲೋಕೇಶ್ ಕುಟುಂಬ ಅಂದರೆ ಸೃಜನ್ ಲೋಕೇಶ್ ಅವರು, ಸುಬ್ಬಯ್ಯ ನಾಯ್ಡು ಅವರು, ಅದಾದಮೇಲೆ ಲೋಕೇಶ್ ಅವರು, ಇವರ ಫ್ಯಾಮಿಲಿ ಕಡೆಯಿಂದ ಇದಕ್ಕೆ ಇವರೇ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ತಮ್ಮ ಹರಕೆ ಕಟ್ಕೊಂಡ ಎಷ್ಟೊಂದು ಭಕ್ತರು ತಮ್ಮ ಜೀವನನ ಕಷ್ಟಗಳಿಂದ ಪರಿಹಾರ ಮಾಡ್ಕೊಂಡಿದ್ದಾರೆ. ನೀವು ಈ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದು ದೇವಿಯ ಅನುಗ್ರಹ ಪಡೆಯಿರಿ, ಆಶೀರ್ವಾದ ಪಡೆಯಿರಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಜಯ್ ವಂಡರ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಲಾಗ್ನಲ್ಲಿ.